ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೊಡ್ತೀನಿ. ನಾಳೆ ನಡೀತಕ್ಕಂಥ ದ್ವಿತೀಯ PUC ಹಿಂದಿ ವಿಷಯದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ ಕೀ ಉತ್ತರಗಳೊಂದಿಗೆ. ಸೊ ಚೆನ್ನಾಗಿ ವ್ಯೂಸ್ ಬಂದರೆ ಇನ್ನೂ 2 ಕ್ವಶನ್ ಪೇಪರ್ಗಳನ್ನು ಕೊಡ್ತೀನಿ ಅಂತ ಹೇಳ್ತಾ ಮೋಸ್ಟ್ ಇಂಪಾರ್ಟೆಂಟ್ ಇದೆ, ಚೆನ್ನಾಗಿ ನೋಡ್ಕೊಂಡು ಹೋಗಿ. ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಇದೆ. ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. फर्स्ट प्रश्न है तो अभी ऐसे बूढ़े नहीं हो गए कि कोई काम ही न कर सके, भोला का इस कथन का अर्थ ಅಂತ ಕೇಳಿದ್ದಾರೆ. ಆಪ್ಷನ್ 2 ಸುಜಾನ್ ಭಗತ್ कोई काम ही नहीं करते हैं ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, ಎಸ್ ಗಿರಾ ಅನಯನ್ ನಯನ ಬಿನುಬಾನಿ ಯಹ का अर्थ नहीं है ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಉತ್ತರ ಬಂದ್ಬಿಟ್ಟು नयन की कोई जीभ नहीं कि वह वर्णन करें, जीभ की कोई आंखें नहीं कि वह देख सके. थर्ड क्वेश्चन, झूठे से सभी रुना करते हैं, इस कथन के आधार पर जो सही नहीं है ಅಂತ ಕೇಳಿದ್ರು. ಸೊ ಆಪ್ಷನ್ 3 ಸತ್ಯ बोलने वालों को सभी कोई चाहते हैं ಅಂತಕ್ಕಂಥದ್ದು ರೈಟ್ ಆನ್ಸರ್. प्रश्न 4, निहायत असहाय मजबूरी में लिपटे माँ का त्याग तभी मेरा आदर्श नहीं बन सका, मन्नू भंडारी के इस कथन का यह आशय नहीं है ಅಂತ ಕೇಳಿದ್ದಾರೆ. ಸೊ मन्नू भंडारी की माता आदर्श माता ही नहीं है ಅನ್ನೋದು ಸರಿಯಾದ ಉತ್ತರ. फिफ्थ क्वेश्चन, एक फटे हाल इंसान अपनी गोद में घड़ियाल का बच्चा लेकर देर से बैठा हुआ है, उपयुक्त कथन यह सूचित करता है ಅಂತ ಕೇಳಿದ್ರು. ಆಪ್ಷನ್ 3 वह भिखारी है. प्रश्न 6, सूरदास के पद में मधु के समान कहा गया है ಅಂತ ಕೇಳಿದ್ದಾರೆ. ಆಪ್ಷನ್ 4 बोहरे को. प्रश्न 7, देखने वालों को आनंद मिले इसलिए माँ चाहती है कि बेटी सुंदर दिखे ಅನ್ನೋದು ಉತ್ತರ. ಇನ್ನು 8ನೇ ಪ್ರಶ್ನೆ, प्रतिहिंसा दुर्बलता है पर कायरता अधिक अपावन, उपयुक्त पंक्ति का यह आशय नहीं ಅಂತ ಕೇಳಿದರೆ प्रतिहिंसा कर सकते हैं ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಮುಂದಿನ ಪ್ರಶ್ನೆ, एकांकी में हंस हंस कर लोटपोट होने वाली मंझाली बहू के पात्र का उद्देश्य है ಅಂತ ಕೇಳಿದ್ರು. ऑप्शन 3 संयुक्त परिवार में सभी प्रकार के लोग होते हैं जिससे उदासी घट जाती है. प्रश्न तो, माता तो तुम्ही हो किसी दिन शस्त्रास्त्र करके देख लेना, श्रीधर पंडित के इन कथन का अर्थ है ಅಂತ ಕೇಳಿದ್ರು. ऑप्शन 3 श्रीधर पंडित सचमुच बता रहे कि शस्त्रास्त्र करके देख लेना कि 12वीं की माता कौन है. ನೆಕ್ಸ್ಟ್ ಕಾರಕಗಳನ್ನು ತುಂಬಿ ಇಲ್ಲಿ ಏನು ಮಾಡಬೇಕು, ವಾಕ್ಯಗಳನ್ನು ತುಂಬಬೇಕು. फर्स्ट आंसर, कर्म को अनुष्ठान में आनंद होता है, सो मे इज़ द राइट आंसर. सेकेंड वन, देसी अफसरों की कुछ स्त्रियां हंस दी. थर्ड, कई गुफाओं से रेल गुजर रही है. फैशन का केस 20 दफ्तरों में जाता है. बरसात के पानी की तरह आंसू थमते न थे ಅಂತಕ್ಕಂಥದ್ದು ಉತ್ತರ. ಇನ್ನು ಮುಹಾವರೆಗಳಿದ್ದಾವೆ, ಸೊ ಅವುಗಳನ್ನು ಉತ್ತರಗಳನ್ನು ನೋಡ್ಕೊಡ್ರಿ. ತಿನಕ ಜಾನ ಇದೆ, ತಾರ ದೇನ, ದಿನ ಬೈಟ್ ಜಾನ, ಮಕ್ಕಿ ಮಾರಣ, ತೇಲ್ ಕಿ ಬೈಲ್ ಹೋನ. ಸೊ ಒಂದೇದೇನಪ್ಪ ಅಂತಂದರೆ ತಿನಕ ಜಾನ ಅಂತಂದ್ರೆ ಕ್ರೋಧಿತ ಹೋನ ಆಗ್ತದೆ. ಸೆಕೆಂಡ್ದಲ್ಲಿ ತಾರದೇನ ಅಂತಂದ್ರೆ ಎಸ್ ರಕ್ಷಾಕರಣ. ದಿಲ್ ಬೈಟ್ ಜಾನ ಅಂತಂದ್ರೆ ಥರ್ಡ್ ಆಪ್ಷನ್ ಇಸ್ ದ ಅದ ವ್ಯಾಕುಲ್ ಹೋನ. ಮಕ್ಕಿ ಮಾರಣ ಅಂತ ಇದೆ, ಸೊ ಅದು ಬಹುತ್ ಪರಿಶ್ರಮ ಕರ್ಣ ಅಂತ ಆಗ್ತದೆ, ಸಾರಿ ಅದು ಬೇಕಾರ ಬೇಟ್ನ ಅಂತಕ್ಕಂತಾಗ್ತದೆ. ತೇಲ್ ಕಾ ಬೈಲ್ ಹೋನ ಅಂತಿದೆ, ಅದು ಬಹುತ್ ಪರಿಶ್ರಮ ಕರ್ಣ ಅನ್ನೋದು ಉತ್ತರ ಬರ್ತದೆ. 2 ಮಾರ್ಕ್ಸ್ ಕ್ವಶನ್. ಸುಜಾನ್ ಭಗತ್ ಕೋ ಸಬ್ಸೆ ಅಧಿಕ್ ಕ್ರೋಧ ಬುಲಾಕಿ ಪರ್ ಕ್ಯೂ ಆತಾ ಹೇ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಅದ, ನೋಡ್ಕೊಡ್ರಿ, ಪಾಸ್ ಮಾಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಇತ್ತು, ಪಿತಾಜಿ ಕೆ ಪ್ರತಿ ಲೇಖಿಕಾ ಕೆ ಕ್ಯಾ ವಿಚಾರ ಥೇ. ಸೊ ಅಲ್ಲಿ ಉನ್ಕಿ ಪ್ರತಿಷ್ಠಾ ಸಮ್ಮಾನ್ ನಾಮ್ಭಿತ ಅಂತಕ್ಕಂಥದ್ದು ಪಾಯಿಂಟ್ಸ್ಗಳು ಬರ್ತವೆ, ಅದು ಕೂಡ ನೋಡ್ಕೊಡ್ರಿ. ಇನ್ನು ವಿಶ್ವೇಶ್ವರಯ್ಯ ಕಿ ಶಿಕ್ಷಾಕ್ಕೆ ಬಾರೆ ಮೇಲೆ ಲಿಖಿ ಅಂತ ಕೇಳಿದ್ದಾರೆ. ಸೊ ವಿಶ್ವೇಶ್ವರಯ್ಯ ಅವರು ಪ್ರಾಥಮಿಕ ಮತ್ತು ಕಾಲೇಜೇಟ್ ಎಜುಕೇಷನನ್ನು ಎಲ್ಲೆಲ್ಲಿ ಮುಗಿಸಿದ್ರು ಅನ್ನೋದನ್ನು ಒಂದು 3 ವಾಕ್ಯದಲ್ಲಿ ಬರೆದ್ರೆ ಉತ್ತರ ಸರಿ ಆಗ್ತದೆ. ಮುಂದಿನ ಪ್ರಶ್ನೆ, ಬರಾಬದೆ ಮೇ ಪೋಸ್ತೆ ಹಿ ಶಾಮನಾಥ್ ಕ್ಯೂ ಟಿಟಕ್ ಗಯೆ ಅಂತ ಕೇಳಿದರು. ಇನ್ನು ಸಸಂದರ್ಭ ಸ್ಪಷ್ಟೀಕರಣವನ್ನು ಮಾಡಬೇಕು. ಒಂದನೇದು ಕರ್ತವ್ಯ ಕರ್ಣ ನ್ಯಾಯ ಪರ ನಿರ್ಭರ ಅಂತ ಹೇಳಿದ್ದಾರೆ. ಸೊ ಉಪಯುಕ್ತ ಪಂಕ್ತಿ ಏನು ಮಾಡಿದಾರಪ್ಪ ಅಂತಂದ್ರೆ, ಸಾಹಿತ್ಯ ಗೌರವ ಪಾಠ್ಯಕ್ಕೆ ಕರ್ತವ್ಯ और सभ्यता के उद्धृत भागे और इसके लेखक है डॉक्टर श्याम सुंदर दास. ಇಲ್ಲಿ ಏನು ಮಾಡಿದ್ದಾರೆ, ಕರ್ತವ್ಯ करने की महत्ता का वर्णन करते समय लेखक इस बात को कहा गया है ಅಂತ ಬರೀರಿ. ಸೊ ಇದು ಕರ್ತವ್ಯ ಅವ್ರ ಸಭ್ಯತಾ ಪಾಠದ ಲೇಖಕ ಇತ್ತು, ಮತ್ತು ಭಾಳ ಈಸಿಯಾಗಿ ಬರಿಬೋದು. ಬರೆಯುವತ್ನಾಗ ಏನು ಬರೀಬೇಕು, ಪ್ರಸಂಗ ಸಂದರ್ಭ ಅನ್ನೋದನ್ನು ಬರೀರಿ. ಪ್ರಸಂಗದಲ್ಲಿ ಆಯ್ಕೆ ಬರೀರಿ, ಸಂದರ್ಭದಲ್ಲಿ ಯಾರು ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು ಅಂತ ಬರೆದ್ರೆ ಸಾಕು. 2ನೇ ವಾಕ್ಯ, ಏಕ್ ಬಾರ್ ಜಬಾನ್ ಪೇ ಚढ़ जाए तो फिर कुछ अच्छा नहीं लगता ಅಂತ ಇದೆ. ಇದು गंगा मैया से साक्षात्कार पाठ से लिया गया है और इसके लेखक है डॉक्टर बरसाने लाल चतुर्वेदी. ಅವರು इस वाक्य को गंगा मैया लेखक से साक्षात्कार के अंतर्गत देश की कलुषित वातावरण के संदर्भ में कहती है ಅಂತಕ್ಕಂಥದ್ದಿತ್ತು, ಅದು ಕೂಡ ವ್ಯಾಖ್ಯೆ ಇದೆ, ಸ್ವಲ್ಪ ನೋಡ್ಕೊಡ್ರಿ.
इन्हें नेक्स्ट पर ऐसा कभी नहीं हुआ था ಅಂತ ಇದೆ. ಸೊ ಇದು ಭೋಲಾರಾಮ್ ಕಾ ಜೂ ನಾಮಕ್ ಪಾಠ से लिया गया है. ಇದರ ಲೇಖಕಿದ್ರು ಹರಿಶಂಕರ್ ಪರ್ಸಾಯಿ. ಓಕೆ, ಸೊ ಅದು ಕೂಡ ಇಂಪಾರ್ಟೆಂಟ್ ಇರತಕ್ಕಂಥ ಒಂದು ಸಂದರ್ಭ. ಇನ್ನು ಫೋರ್ತದಲ್ಲಿ ಕೇಳಿದ್ದಾರೆ ಯಹಾ ತೋ ಡೆಂಟಿಸ್ಟ್ ಮಕ್ಕಿ ಮಾರ್ತೆ ಹೋಂಗೆ ಅಂತ ಕೇಳಿದ್ದಾರೆ. ಸೊ ಇದು ಯಾತ್ರಾ ಜಪಾನ್ಗೆ ಅಂತಕ್ಕಂಥ ಪಾಠ ಮಮತಾ ಕಾಲ್ಯ ಅವರು ಬರೆದಿರ್ತಕ್ಕಂಥ ವಾಕ್ಯ. ಅಂದರೆ ಜಪಾನ್ ಕಿ ಸಭಿ ಲಡ್ಕಿಯಾ ಖಾನಾ ಖಾನೆ ಕೆ ಬಾದ್ ಹರ್ ಬಾರ್ ಬಿನಾ ನಾಗ ದಾಂತ್ ಸಾಫ್ ಕರ್ತಿ ಅಂತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ಗದ್ಯ ಭಾಗದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಸುಂದರತಾ ಕೆ ಸಂಬಂಧ ಮೇ ಬಿಹಾರಿ ಕೆ ವಿಚಾರ ಸ್ಪಷ್ಟ ಕೀಜಿಯೇ. ಸಾರಿ, ಪದ್ಯ ಭಾಗದ ಪ್ರಶ್ನೆಗಳಿತ್ತು. ಸುಂದರತಾ ಬಗ್ಗೆ ಬಿಹಾರಿ ಅವರು ದೋಹೆದಲ್ಲಿ ಏನು ಹೇಳಿದ್ದಾರೆ ಅನ್ನೋದನ್ನು ಕೇಳಿದ್ದಾರೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಇತ್ತು, ನೋಡ್ಕೊಡ್ರಿ. ಇನ್ನು ಮುಂದಿನ ಪ್ರಶ್ನೆ ಪ್ರತಿ ಸಾರಿ ಕೇಳ್ತಾರೆ, ಬಾದಲ್ ಎವಂ ವಸಂತ ಋತು ಮೇ ಹಮೇ ಕ್ಯಾ ಪ್ರೇರಣಾ ಮಿಲ್ತಿ ಅಂತಕ್ಕಂಥದ್ದು. ನೆಕ್ಸ್ಟ್ ಇತ್ತು ಹೋ ಗೈ ಹೇ ಫಿರ್ ಪರ್ವತ ಫಿ ಗಜಲ್ ಮೇ ಪಾಠಕೋ ಕ್ಯಾ ಸಂದೇಶ್ ಮಿಲ್ತಾ ಹೈ ಅಂತಕ್ಕಂಥ ಕೇಳಿದ್ದಾರೆ. ಅದು ಹೋ ಗೈ ಹೇ ಫಿರ್ ಪರ್ವತ್ ಸೆ ಅಂತಕ್ಕಂಥ ಗಜಲ್ದಲ್ಲಿ ಇರ್ತಕ್ಕಂಥ ಸಂದೇಶ ಆಶಯಗಳನ್ನು ಏನು ಮಾಡಿದ್ದಾರೆ ಕೇಳಿದ್ದಾರೆ. ಆಮೇಲೆ ಪದ್ಯ ಭಾಗದಲ್ಲಿನ ಸಂದರ್ಭಗಳಲ್ಲಿ ರಹಿಮನ ಪಾನಿ ರಾಖಿಯೇ ಬಿನು ಪಾನಿ ಸಬಸೂನ ಪಾನಿ ಗಯೇನ ಊಬರೈ ಮೋತಿ ಮಾನುಷ ಚುನ. ಸೊ ನೋಡಿ, ನೀವು ರಹಿಮನ ದೋಹೆಗಳಿರ್ತಕ್ಕಂಥ ಎಲ್ಲ ದೋಹೆಗಳನ್ನು ನೋಡ್ಕೊಂಡು ಹೋಗ್ರಿ. ಅಲ್ಲಿನೂ ಕೂಡ ಪ್ರಸಂಗ, ಕವಿ ಪರಿಚಯ, ಸಂದರ್ಭ, ವ್ಯಾಖ್ಯೆಗಳನ್ನು 4 ಸ್ಟೆಪ್ಪಲ್ಲಿ ಬರೀರಿ. ಸೊ ಒಂದು ದೋಹ ಆದರೂ ಗ್ಯಾರಂಟಿಯಾಗಿ ನಿಮಗೆ 3 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಅದು ಕೂಡ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ಇನ್ನೊಂದು ಪದ್ಯ ಪಾಠ ಇತ್ತು, ಪ್ರಭುಜಿ ತುಮ ದೀಪಕ ಹಮ ಬಾತಿ ಅಂತ ಇದೆ. ಸೊ ಇದು ರೈದಾಸ್ ಅವರ ರೈದಾಸ್ ಬಾನಿ ಅಂತಕ್ಕಂಥ ಒಂದು ಪದ್ಯಪಾಠದ ಸಾಲುಗಳಿದ್ದಾವೆ. ಇಲ್ಲಿ ಬಿಹಾರಿ ಮತ್ತು ರೈದಾಸ್ದು ಭಾಳ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅಲ್ಲಿನೂ ಕೂಡ ಬರೆಯುವಾಗ ಪ್ರಸಂಗ ಬರಿಬೇಕು, ಸಂದರ್ಭ ಬರಿಬೇಕು, ಕವಿ ಪರಿಚಯ, ವ್ಯಾಖ್ಯೆಗಳನ್ನು ಬರಿಬೇಕು, ಸ್ಟೆಪ್ಸ್ಗಳನ್ನು ಫಾಲೋ ಮಾಡಬೇಕು. ಇನ್ನು ರನಮೈ ತೇಗ ಬಹಾದೂರ್ ಜಿಸ್ಕಾ ಬಚ್ಚಾ ಬಚ್ಚಾ ವೀರ್ ಅಂತ ಕೇಳಿದ್ದಾರೆ. ಸೊ ಇದು ಭಾರತ್ ಕಿ ಧರತಿ ಡಾಕ್ಟರ್ ಪುಣ್ಯಂಚಂದ್ ಮಾನ್ ಅವರು ಬರೆದಿರ್ತಕ್ಕಂಥದ್ದಿದೆ. ಸೊ ಭಾರತ್ ಕೆ ವೀರೋं की महत्ता के वर्णन किया गया है ಅಂತಕ್ಕಂಥದ್ದಿದೆ. ಸೊ ಇದು ಸ್ವಲ್ಪ ನೋಡ್ಕೊಡ್ರಿ. ಸೊ ಅಥವಾ ಯಾವ್ದು ಕೇಳಿದ್ದಾರೆ, ಎಸ್ ಝರಿಯೋಂದಾರ್ ಖುರುದುರ ತನಾಮನ ಕೊಯ್ಚಲ ರೈಫಲ್ ಸಿ ಏಕ ಸುಖಿ ಡಾಲ್ ಅಂತಿದೆ. ಸೊ ಇದು ನಿಮಗೆ ಗೊತ್ತಾಗ್ತದೆ ನೋಡಿದ್ರೆ. ಏಕ ವೃಕ್ಷಕಿ ಹತ್ಯೆ ಅಂತಕ್ಕಂಥ ಕುವರ್ ನಾರಾಯಣ ಒಬ್ಬರು ಬರೆದಿರ್ತಕ್ಕಂಥ ಪದ್ಯಪಾಠದ ಸಾಲುಗಳಿತ್ತು. ಸೊ ವೆರಿ ಇಂಪಾರ್ಟೆಂಟು. ಸೊ ಅದರಲ್ಲಿನೂ ಕೂಡ ಪ್ರಸಂಗ, ಸಂದರ್ಭ, ಭಾವಸ್ಪಷ್ಟೀಕರಣ ಅಥವಾ ವ್ಯಾಖ್ಯೆಗಳನ್ನು ಬರೀರಿ. ಎರಡರಲ್ಲಿ ಒಂದೊಂದು ಕೇಳ್ತಾರೆ, ಅದನ್ನು ನೋಡ್ಕೊಡ್ರಿ. ಇನ್ನು ಸುಖಿ ಡಾಲಿದು ಆಶಯಗಳನ್ನು ಕಲ್ಕೊಂಡೋಗಿ ಅಲ್ಲಿಂದ 5 ಮಾರ್ಕ್ಸಿಗೆ ಗ್ಯಾರಂಟಿಯಾಗಿ ಕ್ವಶನ್ ಬರ್ತದೆ. ಇಲ್ಲಿ ಏನು ಕೇಳ್ಯಾರ ಅಂದ್ರೆ, सुखी डाली एकांकी के आधार पर यह सिद्ध कीजिए कि संयुक्त परिवार के समर्थन में लेखक अश्क जी की सफल हुए ಅಂತಕ್ಕಂಥ ಕೇಳಿದ್ದಾರೆ. ಸೊ ಸಂಯುಕ್ತ ಪರಿವಾರ, ಸೊ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಅಲ್ಲಿ ಏನೆಲ್ಲ ಸುಖಿ ಡಾಲಿ ಒಳಗಡೆ ಏಕಾಂಕಿ ಒಳಗೆ ಅದ ಅನ್ನೋದನ್ನು ಕೇಳಿದ್ದಾರೆ. ಸೊ ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಮತ್ತು ಪ್ರತಿ ಸರಿ ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ ಅದ, ಅದನ್ನು ನೋಡ್ಕೊಂಡು ಹೋಗ್ರಿ. ಇನ್ನು ಮುಂದಿನ ಪ್ರಶ್ನೆ ಅದು ಕೂಡ ಸುಖಿ ಡಾಲಿದಿಂದೇನೆ ಕೇಳಿದ್ದಾರೆ. ಏಕಾಂಕಿ ಸುಖಿ डाली के आधार पर संयुक्त परिवार की खूबियाँ और कमियों की चर्चा कीजिए ಅಂತ ಕೇಳಿದ್ದಾರೆ. ಯಾವೆಲ್ಲ ಅನಾನುಕೂಲತೆಗಳಿದಾವೆ ಅನ್ನೋದನ್ನು ಕೇಳಿದ್ದಾರೆ, ಬರೀರಿ. ಇನ್ನು अहंकार उन्नति में बाधक है प्रतिशोध एकांकी के आधार पर श्री श्रीधर के इस कथन से आपने अपने जीवन में क्या सीखा ಅಂತ ಕೇಳಿದ್ದಾರೆ. ಇಲ್ಲಿ ಅಹಂಕಾರ ಉನ್ನತಿ ಮೇ ಬಾಧಕೆ ಅಂತಕ್ಕಂಥ ಈ ಒಂದು ಏಕಾಂಕಿಯಲ್ಲಿ ನೀವು ಜೀವನದಲ್ಲಿ ಏನನ್ನ ಕಲ್ಕೊಂಡಿದ್ದೀರಿ. ಓಕೆ, ಅಹಂಕಾರವನ್ನು ಯಾವತ್ತು ನಾವು ಬಿಡಬೇಕು, ಅಹಂಕಾರಕ್ಕೆ ಜಾಗನೇ ಇಲ್ಲ ಅನ್ನೋದನ್ನು ಅಲ್ಲಿ ಉದಾಹರಣೆ ಸಹಿತ ಅವರು ಕೊಟ್ಟಿದ್ದಾರೆ. ಸೊ ಪೇಡ್ ಮೇ ಫಲ್ ಜಾದಾ ಲಗೆ ವಹ ಝುಕ್ ಜಾತಾ ಹೈ. ಸೊ ಅದೇ ಥರನಾಗಿ ನಾವೇನು ಮಾಡಬೇಕು, ನಮ್ಮಲ್ಲಿ ಅಹಂಕಾರವನ್ನು ಹೆಚ್ಚಾದರೆ ನಾವು ಖಂಡಿತವಾಗಿ ಸೋಲ್ತೀವಿ, ತಲೆಬಾಗ್ತೀವಿ ಅಂತಕ್ಕಂಥದ್ದೇ ಆಶಯವನ್ನು ಕೊಟ್ಟಿದ್ದಾರೆ, ಅದು ಇಂಪಾರ್ಟೆಂಟ್ ಇದೆ. ಇನ್ನು ಗ್ಲಾನಿ ಅವ್ರ ಜೀವನಕ್ಕೆ ಸಂಬಂಧ ಮೇ ಶ್ರೀಧರ್ ಕೆ ವಿಚಾರ ಸೆ ಕ್ಯಾ ಸಹಮತ್ ಹೇ ಅಂತ ಕೇಳಿದ್ದಾರೆ. ಸೊ ಅದು ಕೂಡ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಉತ್ತರ. ಸ್ವಲ್ಪ ಪಾಸ್ ಮಾಡಿ ಉತ್ತರ ನೋಡ್ಕೊಂಡ್ರೆ ಸಾಕು, ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್. ಇನ್ನು ಗ್ರಾಮರಲ್ಲಿ ನೋಡ್ರಿ, ವಾಕ್ಯ ಶುದ್ಧ ಮಾಡಬೇಕು. ಅಲ್ಲಿ ಕಾರಕ ಇರ್ತದೆ, ಲಿಂಗ ವಚನ ಇರ್ತದೆ, ಕಾಲ್ ಇರ್ತದೆ, ಅವುಗಳನ್ನು ನೋಡಿ ಸರಿಯಾಗಿ ಮಾಡಿರಿ. ಇನ್ನು ಎಸ್ ಇದು ಕೂಡ ಶೀಲಾನೆ ಕಪಡೆ ಧೋಯದ ವರ್ತಮಾನ ಕಾಲದಲ್ಲಿ ಶೀಲಾ ಕಪಡೆ ಧೋತಿ ಹೇ. ಭವಿಷ್ಯತ್ ಕಾಲ ಲಡ್ಕಾ ಕಾಮ್ ಕರ್ ರहा था, ಲಡ್ಕಾ ಕಾಮ್ ಕರೇಗಾ. ಕರೇಗಾ ಅಂದ್ರೆ ಭವಿಷ್ಯತ್ ಕಾಲ, ಧೋತಿ ಹೇ ಅಂದ್ರೆ ವರ್ತಮಾನ ಕಾಲ. ಅನ್ಯಲಿಂಗ ಬರಿಬೇಕು, ಕುತ್ತಾ ಕುತಿಯಾ, ಸುನಾರ್ ಸುನಾರಿನ್. अनेक शब्द के लिए एकल शब्द, अवसर के अनुसार बदल जाने वाली अवसरवादी, जो कहा न जा सके अकथनीय ಅಂತ ಬರ್ತದೆ. ಇನ್ನು ಪ್ಯಾಸೇಜ್ ಇರ್ತದೆ, ಭಾಳ ಈಸಿಯಾಗಿರ್ತಕ್ಕಂಥದ್ದು. 5 ಪ್ರಶ್ನೆ 5 ಉತ್ತರಗಳನ್ನು ಆರಾಮಾಗಿ ನೀವೇನು ಮಾಡ್ತೀರಿ, ಬರಿತೀರಿ. ಇನ್ನು ನೆಕ್ಸ್ಟ್ ನಿಮಗೊಂದು ಪತ್ರ ಕೇಳಿದ್ದಾರೆ. ಸೊ ಪತ್ರದಲ್ಲಿರ್ತಕ್ಕಂಥದ್ದನ್ನು ನೋಡಿ ನೀವು ಬರಿಬೇಕು. कल्पना कीजिए कि आप मोहन ने उपयुक्त संवाद के आधार पर अपने पिताजी को एक पत्र लिखिए. आपके पिताजी दूर किसी दूसरे देश में बस गए हैं. ಸೊ ಫಸ್ಟ್ ಭಗವಾನ್ ಮಹಾವೀರ ಜೈನ ಕಾಲೇಜ್ ಬೆಂಗಳೂರು, ಡೇಟನ್ನು ಬರೀರಿ. ಪೂಜ್ಯ ಪಿತಾಜಿ ಸಾದರ ಚರಣ ಸ್ಪರ್ಶ. ಅವಾಗ ಬರೋದು ಏನು ಬರಬೇಕು, ಶೇಷ ಸರ್ವಕುಶಲ ಆಪ್ಕ ಆಜ್ಞಾಕಾರಿ ಪುತ್ರ ಅಂತ ಬರೋದು. ಸೊ ಲಾಸ್ಟ್ 2 ಅಡ್ರೆಸ್ಸನ್ನು ಬರೀಬೇಕು. ಸೇವಾಮೆ ಅಂತ ಬರೆದ್ರೆ, ಸೊ ನವೀನ್ ಶರ್ಮಾ 515 ಸ್ವಾಮಿ ವಿವೇಕಾನಂದ ಮಾರ್ಗ ಮೈಸೂರು ಅಂತಕ್ಕಂಥದ್ದು ಪಿತಾಜಿಗೆ ಇರ್ತಕ್ಕಂಥ ಪತ್ರ.
ಇನ್ನು ಲಾಸ್ಟ್ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಹಿಂದಿದಲ್ಲಿ ಬರಬೇಕು, ಕನ್ನಡದಲ್ಲಿನೂ ಕೊಡ್ತಾರೆ. वी हैव टू लिव टुगेदर विथ लव अंतिदे, हमें मिलजुल कर प्यार से रहना है. देर इज़ अ नो रिलीजन एज अ ग्रेट एज ह्यूमैनिटी, मानवता से बड़ा कोई धर्म नहीं है. आई केम लेट एस्टरडे, मैं कल देर से आया. वी शुड लव द होल वर्ल्ड, हमें पूरी दुनिया से प्यार करना चाहिए. वी शुड रिस्पेक्ट ऑल लैंग्वेज कास्ट रिलीजन ईच अदर, हमें सभी भाषा जाति धर्म एक दूसरे